ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ನೋವಿನ ವಿಷಯವನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ತುಂಬ ಬೇಜಾರಾಗಿದೆ. ಜೊತೆಗೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಾವೇನೇ ಮಾಡೋದಿದ್ರು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಅದೊಂದು ತಾವು ನೆನ್ಪಿಟ್ಕೊಂಡೇ ಇರಲೇಬೇಕು. ಯಾಕೆ ಈ ಮಾತನ್ನು ಆಡ್ತಾ ಇದ್ದೀನಿ ಅಂದರೆ, ನಾನು ಹಿಂದೆ ಒಮ್ಮೆ ನನ್ನ ಕಾರ್ಯಕ್ರಮದಲ್ಲಿ ಜಾಹೀರಾತು ಬರುತ್ತೆ. ಅವಾಗ ಏನಾಗುತ್ತೆ, ಆ ಜಾಹೀರಾತುಗಳನ್ನು ನೋಡ್ತಾರೆ ಕೆಲವರು. ನೋಡಿದವ್ರು ಏನಂದ್ಕೋತಾರೆ, ನನ್ನ ಮೇಲೆ ನಂಬಿಕೆಯನ್ನು ಇಟ್ಕೋತಾರೆ, ಜೊತೆಗೆ ರಾಯರ ಮೇಲೆ. ಯಾಕಂದ್ರೆ ರಾಯರ ಪ್ರೋಗ್ರಾಮನ್ನು ಮಾಡ್ತಾರೆ, ಲತಮ್ಮ ಅಲ್ವಾ ಹೇಳ್ತಾ ಇರೋದು, ಲತಮ್ಮನಿಗೆ ಹಾಗಾದ್ರೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ತುಂಬಾ ಜನ ಹಣವನ್ನು ಕಳ್ಕೋತಾರೆ. ಒಂದಿಬ್ರು ಫೋನ್ ಮಾಡಿ ಹೇಳ್ತಾರೆ, ಇನ್ನೊಬ್ರಂತೂ ನನಗೆ ಸಿರ್ಸಿಯ ರಾಯರ ಮಠದಲ್ಲೇ ಸಿಗ್ತಾರೆ. ಯಾವಾಗಲೂ ಹೀಗೆ ಸಾಧಾರಣ ತುಂಬ ಹಣ ಕಳ್ಕೊಂಡಿದ್ದಾರೆ. ಇವತ್ತು 5 ಕಳಿಸಿ, ನಾಳೆ 10 ಕಳಿಸಿ, ನಾಡ್ದು 15 ಕಳಿಸಿ, ನಾಡ್ದು 25 ಕಳಿಸಿ ಅಂದ್ರೆ ಲಕ್ಷದ ಹತ್ತತ್ರ ಖರ್ಚಾಗುತ್ತೆ. ಅವಾಗ ಅಂದ್ಕೋತಾರಂತೆ ಅವರು ರಾಯರ ಹತ್ರ, ರಾಯರವ್ರು ಒಮ್ಮೆ ಸಿಗ್ಬೇಕಿತ್ತಲ್ವ ನಮಗೆ, ಸಿರ್ಸಿಯಲ್ಲೇ ಇದ್ದೀವಿ ಆದರೆ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಲಿಲ್ಲ, ಸಿಗ್ಬೇಕಿತ್ತಲ್ವ ನನಗೆ, ಯಾಕಂದ್ರೆ ನಮ್ಮ ದುಡ್ಡು ಈ ರೀತಿ ಖರ್ಚಾಗ್ತಾ ಇದೆ, ಅದ್ರ ಕೆಲಸ ಆಗ್ತಾ ಇಲ್ಲ ತಂದೆ. ಯಾಕಂದ್ರೆ ಅವ್ರಿಗೆ ಆ ಒಂದು ಕೆಲಸ ಆಗ್ಲೇಬೇಕಿತ್ತು. ಆ ಉದ್ದೇಶಕ್ಕೆ ಏನ್ ಮಾಡ್ತಾರೆ, ಆ ಕೆಲಸ ಆಗತ್ತೆ ಅಂತ. ಆಗ ದಿಢೀರಂತ ನಾನು ಒಂದು ದಿವಸ ರಾಯರ ಮಠದಲ್ಲಿ ಅವ್ರಿಗೆ ಸಿಗ್ತೀನಿ. ಗುರುವಾರ ದಿನನೇ ಸಂಜೆ ಹೊತ್ತಲ್ಲಿ ನಾನು ಅವ್ರಿಗೆ ಸಿಗ್ತೀನಿ. ಆವಾಗ ಅವ್ರು ನನ್ನ ಹತ್ರ ಮಾತಾಡಿದಾಗ ನಾನು ಹೇಳಿದೆ, ಏನು ಕಳಿಸಿದ್ರಿ ನಿಲ್ಲಿಸಿಬಿಡಿ ಸಾಕು ಅಂತ. ನಿಲ್ಲಿಸಿ, ಕೆಲಸ ಆಗಿದೆಯಾ, ಕೆಲಸ ಆಗಿದ್ದಿದ್ರೆ ಅದರಲ್ಲಿ ಪಶ್ಚಾತ್ತಾಪನೇ ಇಲ್ಲ. ಯಾಕಂದ್ರೆ ನಮ್ಮ ಕೆಲಸ ಆಗಿದೆ ಅಂತ ಆದ್ರೆ ನಮಗೆ ಖುಷಿ. ಆದ್ರೆ ನಮ್ಮ ಕೆಲಸನೇ ಆಗಿಲ್ಲ ಅಂದಾಗ ಮತ್ತೆ ಯಾಕೆ ಇಷ್ಟ ಹಣ ಖರ್ಚು ಮಾಡಿದ್ರಿ ನೀವು? ಅಲ್ಲ, ನಿಮ್ಮ ಮೇಲೆ ನಂಬಿಕೆ ಇತ್ತು, ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಲ್ವಾ. ಆವಾಗ ಅಲ್ಲಿ ನೋಡಿ ನನಗೆ ಬೇಜಾರಾಗಿರೋದು. ನಾನು ಅದನ್ನು ಜಾಹೀರಾತನ್ನು ಕೊಡೋಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಮಾಡಬಹುದಿತ್ತೇನು, ಅದು ನಾನು ತಪ್ಪು ಮಾಡಿದೆ. ಆದರೆ ಅದಕ್ಕೆ ನಾನು ಹೇಳ್ತೀನಿ, ನಮಗೇನಾಗುತ್ತೆ, ಅದರಲ್ಲಿ ಏನಾದರೂ ಸಿಗುತ್ತೆ. ಏನಾದರೂ ಸಿಕ್ಕಿದಾಗ ನಾವೇನು ಮಾಡ್ತೀವಿ, ಒಪ್ಕೋತೀವಿ, ಆಯ್ತಪ್ಪ ನಾವು ಹಾಕ್ತೀವಿ, ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಂತ. ಆದರೆ ನನಗೇನು ಸಿಕ್ಕಿಲ್ಲ ಅದರಲ್ಲಿ, ಖಂಡಿತ ಹೇಳ್ತೀನಿ, ನನಗೇನು ಸಿಕ್ಕಿಲ್ಲ. 2 ತಿಂಗಳ ಕಾರ್ಯಕ್ರಮ ಮಾಡ್ತೀನಿ, ಹಣ ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ. ಕಡಿಮೆ ಹಣದಲ್ಲಿ ಒಪ್ಕೊಂಡಿರುವಂಥದ್ದು, ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ ಅಂತಂದ್ರು. ಕೊನೆಗೆ ಅವ್ರು ಹಾಕಲಿಲ್ಲ, ನಾನು ಅದನ್ನ ಆಮೇಲೆ ಬಂದ್ ಮಾಡಿಸಿದೆ. ಯಾಕಂದ್ರೆ ನನಗೆ ನನ್ನ ಹಿತೈಷಿಗಳು ಯೂಟ್ಯೂಬರ್ಸ್ ಹೇಳ್ತಾರೆ, ಬಂದ್ ಮಾಡಿಸಿ, ಬೇಡ ನಿಮ್ಗೆ ಹಣನೇ ಬಂದಿಲ್ಲ ಮಂದೆ ನೀವು ಯಾಕೆ ಇದು ಮಾಡ್ತೀರ. ಆದರೆ ಅದ್ರ ಎಫೆಕ್ಟ್ ಎಷ್ಟಾಯಿತು ಅಂದರೆ, ಅವರೊಬ್ಬರಾದರೆ ಇನ್ನೊಬ್ರು ಪಾಪ ಜೆಂಟ್ಸ್ ಚಿಕ್ಕಮಗಳೂರಿಂದ ಫೋನ್ ಮಾಡ್ತಾರೆ ನನಗೆ, ಮೇಡಮ್ ನೀವು ಹೇಳ್ತಾ ಇದ್ದೀರಿ ಅಂತ ನಾನೇನು ಮಾಡಿದೆ, ಮಾತಾಡಿದೆ ಮೇಡಮ್, ಸುಮಾರು 30-40 ಸಾವಿರ ರೂಪಾಯಿ ಹೋಯಿತು ಮೇಡಮ್ ನಂದು ಅಂತ. ನನಗೆ ನಿಜ ಆವಾಗ ಬೇಜಾರಾಯಿತು. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗಪ್ಪ ದೇವ್ರೆ, ನನ್ನ ಮಾತಿನ ಮೇಲೆ ನಾವು ರಾಯರ ಭಕ್ತರು ಹೇಳ್ತಾ ಇದ್ದೀವಿ ಅನ್ನೋ ನಂಬಿಕೆ ಮೇಲೆ ಮಾಡಿದೀವಿ ಅಂತಾರೆ ಅಂತ. ಈಗ ಇದನ್ನು ವಿಡಿಯೋ ಯಾಕೆ ಮಾಡಿದೆ ಅಂದರೆ, ಇದು ಅಲ್ಲಲ್ಲಿಗೆ ಹೇಳಿದೆ. ಆದರೆ ಮೊನ್ನೆ ಒಬ್ರು ನಂಗೆ ಕಾಲ್ ಮಾಡಿದರು, ಮೇಡಮ್ ನಿಮ್ಗೆ ಜಾಹೀರಾತಲ್ಲಿ ಎಷ್ಟು ಹಣ ಸಿಕ್ತು ಅಂತ. ಯಾಕೆ ಅಂತ ಕೇಳಿದೆ. ನಿಮ್ಗೆ ಎಷ್ಟು ಸಿಕ್ತೋ ಗೊತ್ತಿಲ್ಲ ಮೇಡಮ್ಮು, ನೀವು ಹೇಳಿದಿರಂತ ಕೇಳಿ ಸಾಧಾರಣ 70-80 ಸಾವಿರ ರೂಪಾಯಿ ಕಳ್ಕೊಂಡ್ವಿ ಅಂತ. ಬೇಜಾರಾಯಿತು ನನಗೆ. ನಾನು ಹೇಳಿದೆ, ನನಗೆ ಏನು ಸಿಕ್ಕಿಲ್ಲಮ್ಮ ಅದರಲ್ಲಿ, ನಾನು ಯಾಕೆ ಸುಳ್ಳು ಹೇಳಬೇಕು. ಆದರೆ 80-90 ಸಾವಿರ ರೂಪಾಯಿ ತನಕ ನೀವು ಖರ್ಚು ಮಾಡಿದ್ದೀರಿ ಅಂತಾದರೆ ಯೋಚನೆ ಬೇಕಲ್ವ, ನಾವು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೇಕಲ್ವಾ. ನಾವು ಮಾಡೋದು ಹೊಟ್ಟೆಗೋಸ್ಕರ ಮಾಡ್ತೀವಿ, ನಮಗದ್ರಲ್ಲಿ ಕಾಂಚನ ಸಿಗುತ್ತೆ, ಮಾಡ್ತೀವಿ, ಹೇಳ್ತೀವಿ, ಚೆನ್ನಾಗಿ ಹೇಳ್ತೀವಿ, ಹೇಳಕ್ಕೇನು. ಆದರೆ ಮಾಡೋಕ್ಕಿಂತ ಮುಂಚಾದರೂ ಒಂದ್ಸಲ ವಿಚಾರಿಸಿದ್ರೆ ನನ್ನನ್ನು, ಇಲ್ಲ, ಏನು ವಿಚಾರ ಮಾಡದೆ ಇಷ್ಟೆಲ್ಲ ದುಡ್ಡು ಕೊಳ್ಕೊಂಡು, ಈಗ ನಿಮಗೆ ಎಷ್ಟು ದುಡ್ಡು ಸಿಕ್ತಮ್ಮ, ನಿಮಗೆ ಎಷ್ಟು ಸಿಕ್ತೋ ಏನೋ ಗೊತ್ತಿಲ್ಲ, ಆದರೆ ನಮ್ದು ಇಷ್ಟು ಖಾಲಿ ಆಯ್ತಮ್ಮ ಅಂತ ಹೇಳ್ತಾ ಇದೆ. ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅದರಲ್ಲಿ ತುಂಬ 18-20 ಸಾವಿರ ರೂಪಾಯಿ ತಿಂಗಳ ಸಿಗ್ತಾ ಇದೆ ಇವರಿಗೆ. ಪಾಪ ಇವ್ರು ತಿಳ್ಕೊಂಡಿದ್ರೆ ತಪ್ಪಿಲ್ಲ, 1-2 ತಿಂಗಳು ಮಾಡಿದ್ದಾರೆ, ಆಮೇಲೆ ಬಿಟ್ಟಿದ್ದಾರೆ, ಅದು ಕಾರಣ ಗೊತ್ತಿಲ್ಲ. ಈಗ ಅವ್ರು ಕೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಯೂಟ್ಯೂಬಲ್ಲಿ ಜಾಹೀರಾತುಗಳು ಬರಲಿ, ನೀವು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಒಂದು ಜಾಹೀರಾತು ಬಂತು ಅಂದರೆ 1 ಸಲ 2 ಸಲ ನೋಡಿ, ಅದರಲ್ಲಿ ಕೆಲಸ ಆಗಿಲ್ಲ ಅಂದರೆ ಅಲ್ಲಿಗೆ ನಿಲ್ಲಿಸಿಬಿಡಿ, ಕೆಲಸ ಆಗ್ತಾ ಇಲ್ಲ ಅಂತ. ನನಗೆ ಮಂಡ್ಯದಿಂದ ಒಂದು ಹುಡುಗಿ ಫೋನ್ ಮಾಡ್ತಾಳೆ, ಅವರು ಕೊಟ್ಟರ ಮೇಲೆ ನನ್ನನ್ನು ವಿಚಾರಿಸಿದ್ದಾರೆ. ಅವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ನನ್ನ ಜಾಹೀರಾತು ನೋಡಿ ಕೊಟ್ಟಿಲ್ಲ. 1-2 ಸಲ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟವ್ರು ನಂಗೆ ಕಾಲ್ ಮಾಡಿದ್ದಾರೆ. ಏನು ಮಾಡಲಿ ಅಮ್ಮ, ನಾನು ಹೀಗೆ ಮಾಡಿಬಿಡಿ, ನಿಲ್ಲಿಸಿಬಿಡು ಇಲ್ಲಿಗೆ ಅಂದೆ ನಾನು.
ನಿಲ್ಲಿಸು. ಈಗ ಮಾಡ್ತೀನಿ, ನಾಳೆ ಪೂಜೆ ಮಾಡ್ತೀನಿ, ಇನ್ನಿಷ್ಟು ಕಳಿಸಿ, ನಿಲ್ಲಿಸೇ ಬಿಟ್ಟಿದ್ದಾಳೆ ಹೆಣ್ಮಗಳು. ಅಂದ್ರೆ ಆ ಹೊತ್ತಿಗೆ ಬುದ್ಧಿಯನ್ನ ಖರ್ಚು ಮಾಡಿ ನನಗೆ ಫೋನ್ ಮಾಡಿ ನಾನು ನಿಲ್ಲಿಸು ಅಂದ ಮೇಲೆ ನಿಲ್ಲಿಸಿದ್ದೇನಮ್ಮ, ಸಾಕಮ್ಮ, ಇನ್ನು ಕೊಡೋದಿಲ್ಲ, 10,000 ರೂಪಾಯಿ ಹೋಯ್ತಮ್ಮ ನಂದು. ಆಯ್ತು, 10,000 ರೂಪಾಯಿ ಹೋಯ್ತಲ್ಲ, ಹೋಗ್ಲಿ, ಏನೂ ಮಾಡೋಕ್ಕಾಗಲ್ಲ, ವಾಪಸ್ ತರೋಕ್ಕಾಗಲ್ಲ. ಆದ್ರೆ ಮುಂದಿನ ಖರ್ಚು ಮತ್ತೆ ಉಳಿತಲ್ವಾ, ಅದು ನಿಲ್ಲಿಸ್ಬಿಡು. ಅದನ್ನೆಲ್ಲ ಅಷ್ಟು ಇದು ಮಾಡಬೇಡಿ. ನಿಮ್ಮ ಕೆಲಸ ಆಯ್ತೋ ತೊಂದರೆ ಇಲ್ಲ, ಮಾಡ್ಕೊಳ್ಳಿ, ನೀವು ಮಾಡಬಾರ್ದು ಅಂತ ಹೇಳೋದು. ನಾನು ಯಾರನ್ನೂ ಇಲ್ಲಿ ದೂರ್ತಾ ಇಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ, ನಾವು ಮಾಡೋದು ಹೊಟ್ಟೆಗಾಗಿ, ಅದೊಂದು ಮಾತ್ರ ನೆನ್ಪಿಟ್ಕೊಳ್ಳಿ. ನಾವು ಪುಕ್ಕಟೆಲ್ಲ ಜಾಹೀರಾತು ಯಾವತ್ತೂ ಕೊಡೋದಿಲ್ಲ. ಜಾಹೀರಾತು ಕೊಟ್ವಿ ಅಂದ್ರೆ ಜಾಹೀರಾತದಲ್ಲಿ ಏನೋ ಸಿಗುತ್ತೆ ನಮಗೆ. ಅದು ಒಂದು ಯೋಚನೆಯನ್ನ ಮಾಡ್ಬೇಕಿತ್ತು. ನಾನು ಫಸ್ಟ್ ಒಂದು ಸಲ ವಿಡಿಯೋ ಮಾಡಿದ್ರೆ ಬಹುಶಃ ಜನ ಇಷ್ಟ ಹಣ ಕಳ್ಕೊತಿರ್ಲಿಲ್ಲೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಜಾಹೀರಾತುಗಳಲ್ಲಿ ಬಂದಾಗ ನೀವು ಫೋನ್ ಮಾಡಿ ಅವ್ರನ್ನ ವಿಚಾರಿಸಿ ದುಡ್ಡು ಕಳಿಸಿ ಎಲ್ಲ ಮಾಡಿ 1 ಸಲ 2 ಸಲ ನೋಡಿ, ನಿಮ್ಮ ಕೆಲಸ ಆಗಿಲ್ಲ ಅಂದರೆ ಅದು ನಿಲ್ಲಿಸಿಬಿಡಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಹೇಳಬೇಕು ಅನ್ನಿಸ್ತು. ಪಾಪ ಮೊನ್ನೆ ಅವ್ರು ಮಾತಾಡಿದ್ದು ತುಂಬ ನಂಗೆ ಬೇಜಾರಾಯಿತು. ನನಗೆ ಬೇಜಾರಂದರೆ ನಿಮ್ಮ ದುಡ್ಡು ಎಷ್ಟು ಸಿಕ್ತು ಅಂತ ಕೇಳಿದ್ದು ಬೇಜಾರಾಗಿಲ್ಲ, ನಾವಿಷ್ಟು ದುಡ್ಡು ಕಳ್ಕೊಂಡ್ವಿ ಅಮ್ಮ ಅಂತ ಹೇಳಿದ್ದು ನಂಗೆ ಬೇಜಾರಾಯಿತು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಬಂದು ನಾನು 1-2 ತಿಂಗಳು ಅಷ್ಟೇ ಮಾಡಿದ್ದೀನಿ. ಅದ್ರ ಮೇಲೆ ನಾನು ಮತ್ತೆ ಮಾಡೋಕ್ಕೆ ಹೋಗಿಲ್ಲ ಅಡ್ವರ್ಟೈಸ್ಮೆಂಟ್. ಯಾಕೆ ಹೋಗಿಲ್ಲ ಅಂದರೆ ನಂಗೆ ದುಡ್ಡು ಸಿಕ್ಕಿಲ್ಲ. ದುಡ್ಡು ಸಿಕ್ಕಿದ್ರೆ ಮತ್ತೆ ಮುಂದೆ ಮಾಡ್ತಿದ್ದೆ ನಾನು ಅದನ್ನು. ದುಡ್ಡು ಕೊಟ್ಟಿಲ್ಲ ಅವರು, ಅದಕ್ಕಾಗಿ ನಾನು ನಿಲ್ಲಿಸ್ತೇನೆ ಅಂತ ಅಂದೆ, ನಿಲ್ಲಿಸಿಬಿಟ್ಟಿದ್ದೀನಿ. ಅದೇ ಕಾರಣಕ್ಕೆ, ಇನ್ನೇನಕ್ಕೂ ಅಲ್ಲ. ದುಡ್ಡೊಮ್ಮೆ ನನ್ನ ಕೈಗೆ ಬಂದಿದ್ರೆ ನಾನು ಆ ಕಾರ್ಯಕ್ರಮನ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ದೆ. ಅದಕ್ಕೆ ಹೇಳೋದು, ನೋಡಿ ಇಲ್ಲಿ ನಮಗೆ ಹಣ ಸಿಗುತ್ತೆ ಅಂದ್ರೆ ಮಾತ್ರ ಮಾಡ್ತೀವಿ ನಾವು, ಹಣ ಸಿಗಲ್ಲ ಅಂದ್ರೆ ನಾವು ಮಾಡಲ್ಲ. ಹಾಗಾಗಿ ದಯವಿಟ್ಟು ಬುದ್ಧಿಶಕ್ತಿಯನ್ನು ಖರ್ಚು ಮಾಡಿ. ಆ ಬುದ್ಧಿಶಕ್ತಿಯನ್ನು ಖರ್ಚು ಮಾಡಿ. ಇಲ್ಲ, ಯಾರು ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮ ಬರ್ತಾ ಇದೆ ಆ ಕಾರ್ಯಕ್ರಮದ ಫೋನ್ ನಂಬರ್ ತಗೊಂಡು ನೀವು ಮಾತಾಡಿ. ಯಾರ ಕಾರ್ಯಕ್ರಮದವ್ರ ಹತ್ರ ಮಾತಾಡಿ. ಹೀಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇದೆ, ಚೆನ್ನಾಗಿದೆ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಹೇಗೆ ಅಂತ. ಅವಾಗ ಅವ್ರು ಸ್ವಲ್ಪ ಹೇಳ್ತಾರೆ, ಇಲ್ಲ ನಾವು ಇದಕ್ಕಂತ ಮಾಡ್ಕೊಂಡಿರೋದು, ನಾವು ಅದಕ್ಕೆಲ್ಲ ಇದು ಮಾಡೋಕೆ ನಾವು ಅವಕಾಶ ಕೊಡಲ್ಲ, ಅದು ನಿಮ್ಮ ಇಷ್ಟ ಅಂತ ಹೇಳ್ತಾರೆ. ಅದಕ್ಕಾಗಿ ನನಗಂತೂ ಈಗ ಸದ್ಯ ಅಂತೂ ಜಾಹೀರಾತು ಯಾವುದೂ ಇಲ್ಲ. ಒಮ್ಮೆ ಅಂಥ ಜಾಹೀರಾತು ಬಂದದ್ದಿದ್ರೆ ಖಂಡಿತವಾಗಿ ಮೊದಲೇ ನಿಮ್ಗೆ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ. ಆ ರೀತಿಯಾಗಿ ಇನ್ನು ಯಾರು ಹಣನ ಕಳ್ಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.